ಸಾಲಬಾಧೆಯಿಂದ ಮಾಡಬಾರದ ಕೆಲಸವನ್ನು ಮಾಡಿಕೊಂಡಿದ್ದಾನೆ ಇಲ್ಲೊಬ್ಬ ರೈತ. ಸ್ವಂತ ತನ್ನ ಪ್ರಾಣಕ್ಕೆ ಕುತ್ತನ್ನು ತಂದುಕೊಟ್ಟಿದ್ದಾನೆ ಭಾಗಪ್ಪ ಮಾದರ್ ಎನ್ನುವಂತಹ ಈ ರೈತ. ಅಲಮೇಲ ತಾಲೂಕಿನ ಬಾಗಲೂರು ಗ್ರಾಮದಲ್ಲಿ ಈ ಒಂದು ದುರಂತ ನಡೆದಿದೆ. 5 ಎಕರೆ ಜಮೀನಿನಲ್ಲಿ ಹತ್ತಿಯನ್ನು ಬೆಳೆದಿದ್ದ ಈ ಭಾಗಪ್ಪ ಮಾದರ್ ಎನ್ನುವಂತಹ ರೈತ ಆ ಬೆಳೆಯಿದ್ದ. ಆದರೆ ಭೀಮಾ ನದಿಯ ಒಂದು ಆರ್ಭಟಕ್ಕೆ ಆತ ಬೆಳೆದಿದ್ದಂತಹ ಹತ್ತಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಈತ ತನ್ನ ಬೆಳೆಗಾಗಿ ಬ್ಯಾಂಕ್ನಲ್ಲಿ 3 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದ. ಅದ್ರ ಜೊತೆಗೆ ಬೇರೆ ಕಡೆ 7 ಲಕ್ಷ ರೂಪಾಯಿ ಸಾಲವನ್ನು ಮಾಡಿತ್ತು. ಆದರೆ ಬೆಳೆ ಹಾನಿಯಿಂದ ಕಂಗಾಲಾದಂತಹ ರೈತ ಈಗ ಉರುಳಾಕೊಂಡು ನೇಣಿಗೆ ಶರಣ ಹಾಕಿದ್ದ. ಸೂಕ್ತ ಪರಿಹಾರ ಕೊಡಿ ಅಂತ ಜಿಲ್ಲಾಡಳಿತಕ್ಕೆ ಅವರ ಕುಟುಂಬಸ್ಥರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸಾಲಬಾಧೆಯನ್ನು ತಾಳಲಾರದೆ ಇಲ್ಲೊಬ್ಬ ರೈತ ನೇಣು ಹಾಕಿಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಂಡಿರುವಂಥದ್ದು. ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಆಗಿದ್ದು ಏನಂತಂದ್ರೆ ಭೀಮಾ ನದಿಯ ಒಂದು ಆರ್ಭಟ ಏನಿದೆ, ಅದೇ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಅಲಮೇಲ ತಾಲೂಕಿನ ಬಾಗಲೂರು ಗ್ರಾಮದಲ್ಲಿ ಒಂದು ದುರಂತ ಘಟನೆ ನಡೆದಿರುವಂಥದ್ದು. 5 ಎಕರೆ ಜಮೀನಿನಲ್ಲಿ ರೈತ ಹತ್ತಿಯನ್ನು ಬೆಳೆದಂತಹ ರೈತ ಭಾಗಪ್ಪ ಮಾದರ್ ಅಂತ. ಆದರೆ ಭೀಮಾ ನದಿಯ ಒಂದು ಆರ್ಭಟ ಏನಿದೆ, ಆತ ನಾವು ಬೆಳೆದಿದ್ದಂತಹ ಒಂದು ಹತ್ತಿ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ಇದರಿಂದ ಕಂಗಾಲಾದಂತಹ ರೈತ ಏನು ಮಾಡಬೇಕು, ಸಾಲ ಯಾವ ರೀತಿ ಕಟ್ಟಬೇಕಂತ ಯೋಚನೆ ಮಾಡ್ತಾನೆ. ಯಾಕಂದರೆ ಆತನ ಸಾಲ ಬ್ಯಾಂಕ್ನಲ್ಲಿ 3 ಲಕ್ಷ ಇರುತ್ತೆ, ಬೇರೆಯವರ ಕೈಯಿಂದ ಇಸ್ಕೊಂಡಿದ್ದು 7 ಲಕ್ಷ ಇರುತ್ತೆ. ಒಟ್ಟು ಸೇರಿಸಿದ್ರೆ 10 ಲಕ್ಷ ರೂಪಾಯಿ ಆಗುತ್ತೆ. ಈ ಕಡೆ ಬೆಳೆನೂ ಬೆಳೆಯೋಕ್ಕಾಗಿಲ್ಲ, ಬೆಳೆದಿದ್ದಂತಹ ಬೆಳೆ ಕೈಗೆ ಬರಲಿಲ್ಲ. ಈ ಕಡೆ ಮಾಡಿದಂತಹ ಸಾಲ ಏನಿದೆ, ಸಾಲಗಾರರು ಬಂದು ಕೇಳೋಕೆ ಶುರು ಮಾಡಿದ್ರು. ಆತ ಏನು ಮಾಡ್ತಾನೆ, ಭಯಭೀತನಾಕಿ ಇನ್ನು ನಾನು ಬದುಕೋದೇ ಬೇಡ ಅಂತ ಹೇಳಿ ಬೆಳೆ ಹಾನಿಯಿಂದ ಕಂಗಾಲಾದಂಥ ಈ ರೈತ ತನ್ನ ಪ್ರಾಣವನ್ನೇ ಕಳೆದುಕೊಂಡಿರುವಂಥದ್ದು. ನೇಣಾಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಟ್ಟಿದ್ದಾನೆ. ಇನ್ನು ಕುಟುಂಬಸ್ಥರು ಏನಿದ್ದಾರೆ, ಅವರ ಒಂದು ಕುಟುಂಬಸ್ಥರು ನಮಗೆ ಒಂದು ಸೂಕ್ತವಾದ ಪರಿಹಾರವನ್ನು ಕೊಡಿ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿದ್ದಾರೆ. ಕುಟುಂಬಸ್ಥರು ರೈತರು ತಾವು ಬೆಳೆದಂತಹ ಬೆಳೆ ಕೈಗೆ ಬರದೇ ಇದ್ದಾಗ ಅವರ ಮನಸ್ಥಿತಿ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಸುದ್ದಿ ಕೂಡ ಉದಾಹರಣೆ. ಯಾಕಂದರೆ ರೈತ ತಾನು ಬೆಳೆದಂತಹ ಬೆಳೆ ಮೇಲೆ ಎಷ್ಟರ ಮಟ್ಟಿಗೆ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಾನೆ ಅಂದರೆ ತನ್ನ ಇಡೀ ಜೀವ ಮತ್ತು ಜೀವನ ಎರಡೂ ಕೂಡ ಆ ಒಂದು ಬೆಳೆಯ ಮೇಲೆ ಆಧಾರವಾಗಿರುತ್ತೆ. ಒಂದು ವೇಳೆ ಅದು ಸರಿಯಾಗಿ ಬಂದರೆ ಮಾತ್ರ, ಬೆಳೆ ಕೈಗೆ ಬಂದರೆ ಮಾತ್ರ ಆತನಿಗೆ ಒಂದು ಬದುಕು, ಖುಷಿ, ಸಂತೋಷ ಎಲ್ಲವೂ ಇರುತ್ತೆ. ಒಂದು ವೇಳೆ ಅದೇನಾದರೂ ತಾನು ಬೆಳೆದಂತಹ ಬೆಳೆ ಕೈ ಕೊಡ್ತು ಅಂದರೆ ಮಳೆಯಿಂದ ಏನೋ ಕಾರಣದಿಂದ ಬೆಳೆ ಸರಿಯಾಗಿ ಬರಲಿಲ್ಲ, ಆದಾಯ ಬರಲಿಲ್ಲ, ಅದರಿಂದ ಲಾಭ ಬರಲಿಲ್ಲ ಅಂತಂದರೆ ರೈತನಿಗೆ ಸಾಯೋದು ಬಿಟ್ಟರೆ ಬೇರೆ ಯಾವುದೇ ಒಂದು ದಾರಿ ಕಾಣಿಸಲ್ಲ. ಯಾಕಂದರೆ ಅಷ್ಟೊಂದು ನಂಬ್ಕೊಂಡು ಕೂತಿರ್ತಾನೆ, ಅಷ್ಟೊಂದು ದುಡ್ಡು ಹಾಕಿರ್ತಾನೆ ಆ ಬೆಳೆ ಮೇಲೆ. ಹತ್ತಿಯ ಬೆಳೆಗೆ ಸಾಕಷ್ಟು ರೂಪಾಯಿಗಳು ಖರ್ಚಾಗುತ್ತೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಅದನ್ನು ಕಾಪಾಡ್ಕೊಳ್ಳೋಕೆ ಯಾವುದೇ ರೋಗಗಳು ಬರದಂಥ ಔಷಧಿಗಳನ್ನು ಹೊಡಿಬೇಕು, ಬೀಜವನ್ನು ತರಬೇಕು, ಕೂಲಿಗಾರರಿಗೆ ಕೆಲಸ ಮಾಡೋರಿಗೆ ಕೂಲಿಯನ್ನು ಕೊಡಬೇಕು, ಇಷ್ಟೆಲ್ಲ ಇರುತ್ತೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿರ್ತಾರೆ. ಆದರೆ ಏಕಾಏಕಿ ಮಳೆ ಬಂದು ಇನ್ನೊಂದು ಏನೋ ಆಗಿ ಪ್ರಕೃತಿಯ ಒಂದು ವಿಕೋಪದಿಂದ ಆ ಒಂದು ಬೆಳೆ ಸಂಪೂರ್ಣವಾಗಿ ನಾಶ ಆಗ್ಬಿಟ್ರೆ ಅದರಿಂದ ನನಗೆ 1 ರೂಪಾಯಿ ಕೂಡ ವಾಪಸ್ ಬರಲ್ಲ ಅಂತ ಗೊತ್ತಾದಾಗ ಆ ಒಂದು ರೈತನ ಹೃದಯ ಹೊಡೆದೋಗ್ಬಿಡುತ್ತೆ. ಆಗ ಕಂಗಾಲಾಗಿ ಆತನಿಗೆ ಕಾಣೋದು ಒಂದೇ ಒಂದು ದಾರಿ, ನನಗೆ ಸಾವು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾಕಂದರೆ ಸಾಲಗಾರರ ಕಿರುಕುಳ ಕೂಡ ಹಂಗೇ ಇರುತ್ತೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿದಾಗ ಅವ್ರು ಹೆಂಗೆ ಸುಮ್ಮನೆ ಇರ್ತಾರೆ, ಬ್ಯಾಂಕ್ ಅವರು ಸುಮ್ಮನೆ ಇರಲ್ಲ, ಬೇರೆ ಕೊಟ್ಟವ್ರಂತೂ ಮೊದಲೇ ಸುಮ್ಮನೆ ಇರಲ್ಲ. ನೀನೇನಾದರೂ ಮಾಡ್ಕೊಂಡು ನನಗೆ ಗೊತ್ತಿಲ್ಲ, ನನ್ನ ದುಡ್ಡು ನಮಗೆ ತಂದು ಕೊಡು ಅಂತ ಪಟ್ಟು ಹಿಡಿದಾಗ ಅದ್ರಿಗೆ ಏನು ಮಾಡಬೇಕು ಗೊತ್ತಾಗಲ್ಲ, ನೇಣಿಗೆ ಶರಣಾಗಿದ್ದಾನೆ. ಇಂಥ ದುರಂತವನ್ನು ನಡೆದು ಹೋಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.